ಕಲ್ಚರ್ ಅಂಡ್ ಕೌಚರ್ ಹೆಸರಿನಲ್ಲಿ ಬೆಂಗಳೂರಿನ ಶೆರಟನ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರು ವಿಭಿನ್ನ ಉಡುಪುಗಳು ಮತ್ತು ಆಭರಣಗಳನ್ನು ತೊಟ್ಟು ವೈಯಾರದಿಂದ ಹೆಜ್ಜೆ ಹಾಕಿದರು. ಇದು ಫಾರಿನ್ಗಳಲ್ಲಿ ನಡೆಯುವ ಫ್ಯಾಷನ್ ಶೋಗಿಂತ ವಿಭಿನ್ನವಾಗಿದ್ದದ್ದು ನಿಜಕ್ಕೂ ವಿಶೇಷ. ಫ್ಯಾಷನ್ ಅಂದರೆ ಫಾರಿನ್ ಸಂಸ್ಕೃತಿ, ಫ್ಯಾಷನ್ ಅಂದರೆ ವಿದೇಶಿಗರ ಆಸ್ತಿ ಅಂತ ನಮ್ಮ ಸಾಕಷ್ಟು ಜನ ಭಾವಿಸಿರ್ತಾರೆ. ಆದರೆ ಇಡೀ ಜಗತ್ತಿಗೆ ಭಾರತ ತನ್ನದೇ ಆದ ಫ್ಯಾಷನ್ ಅನ್ನು ತೋರಿಸಿಕೊಟ್ಟಿದೆ. ಶತಮಾನಗಳ ಹಿಂದೆಯ ಭಾರತೀಯ ನಾರಿಯರು ಇಲ್ಲಿನ ಜನ ತಮ್ಮ ಸಂಸ್ಕೃತಿ ಹೇಗೆ ಭಿನ್ನ ಅನ್ನೋದನ್ನ ಎತ್ತಿ ಹಿಡಿದಿದ್ದಾರೆ. ಹೀಗಾಗಿ ಕಲ್ಚರ್ ಅಂಡ್ ಕೌಚರ್ ಅನ್ನೋ ಕಾರ್ಯಕ್ರಮದ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸುವ ಪ್ರಯತ್ನವನ್ನ ಅದಿತಿ ಕಲೆಕ್ಷನ್ಸ್ ಮಾಡಿದೆ. ನಿಮಗೆ ಗೊತ್ತಿರಲಿ, ಅದಿತಿ ಕಲೆಕ್ಷನ್ಸ್ ಅನ್ನೋದು ಭಾರತದಲ್ಲಿ ಬಟ್ಟೆ ಮಾರಾಟಗಾರರ ಒಕ್ಕೂಟ. ಈ ಒಕ್ಕೂಟದ ಸಾಕಷ್ಟು ಉದ್ಯಮಿಗಳು, ಮಾರಾಟಗಾರರು, ವಿತರಕರು ಈ ಫ್ಯಾಷನ್ ಶೋಗೆ ಸಾಥ್ ಕೊಟ್ಟಿದ್ದರು ಅನ್ನೋದು ನಿಜಕ್ಕೂ ವಿಶೇಷ. ಅದಿತಿ ಕಲೆಕ್ಷನ್ಸ್ನ ಹೊಸ ಡಿಸೈನ್ ಸ್ಯಾರಿಗಳನ್ನು ಈ ಫ್ಯಾಷನ್ ಶೋನಲ್ಲಿ ಪ್ರದರ್ಶಿಸಲಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸ್ಟೆಪ್ಲಸ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾಗಾನಂದ ಮತ್ತು ಅವರ ತಂಡ ಶ್ರಮಿಸಿದೆ. ಈ ಫ್ಯಾಷನ್ ಶೋನಲ್ಲಿ ಸೀರೆ ಉಟ್ಟ ಬೆಡಗಿಯರು ವೈಯಾರದಿಂದ ಹೆಜ್ಜೆ ಹಾಕಿ ಎಲ್ಲರ ಕಣ್ಣು ಕುಕ್ಕುತ್ತಿದ್ದರು. ವಿವಿಧ ವಿನ್ಯಾಸದ ದಕ್ಷಿಣ ಭಾರತದ ಸೀರೆಗಳು ಎದ್ದು ಕಾಣುತ್ತಿದ್ದು, ಮೈಸೂರು ಸಿಲ್ಕ್ ಸೀರೆಗಳು ಮತ್ತು ರಾಜಸ್ಥಾನಿ ಸ್ಟೈಲ್ ಸೀರೆಗಳಿಗೆ ಇಲ್ಲಿ ಒತ್ತು ಕೊಡಲಾಗಿತ್ತು. ಆ ಮೂಲಕ ಪಕ್ಕಾ ದೇಶಿ ಉಡುಗೆ ತೊಡುಗೆಗೆ ಒತ್ತು ನೀಡಲಾಗಿದೆ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅನ್ನೋದು ಈ ಫ್ಯಾಷನ್ ಶೋನ ಅಸಲಿ ಉದ್ದೇಶ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಶೋ ಸ್ಪಾನ್ಸರ್ಸ್ಗಳಾಗಿ ಮಲಬಾರ್ ಜ್ಯುವೆಲ್ಲರ್ಸ್ ಸಾಥ್ ಕೊಟ್ಟಿದ್ದರು. ಅದೇ ರೀತಿ ದುವಿ ಕಸ್ಟಮ್ ಕ್ಲಾತಿಂಗ್ ಅಂಡ್ ಗಿಫ್ಟಿಂಗ್ನವರು ಜೊತೆಯಾಗಿ ನಿಂತಿದ್ರು. ಲ್ಯಾಕ್ಮೆ ಸಂಸ್ಥೆ ಇಡೀ ಕಾರ್ಯಕ್ರಮದ ಸ್ಟೈಲಿಂಗ್ ಪಾರ್ಟ್ನರ್ ಆಗಿದ್ದರೆ ಶೆರಟನ್ ಗ್ರ್ಯಾಂಡ್ ಹೋಟೆಲ್ನವರು ವೆನ್ಯೂ ಪಾರ್ಟ್ನರ್ಗಳಾಗಿದ್ದರು. ಈ ವೇಳೆ ಕಾರ್ಯಕ್ರಮದ ನಿರ್ವಾಹಕರಾದ ನಾಗಾನಂದ ಅವರು ಮಾತನಾಡಿ, ಪಾಶ್ಚಾತ್ಯ ದೇಶದ ಬಟ್ಟೆಗಳನ್ನು ಧರಿಸೋದಕ್ಕಿಂತ ನಮ್ಮ ದೇಶದ ಅಂದರೆ ಸ್ವದೇಶದಲ್ಲಿ ತಯಾರಾದ ಬಟ್ಟೆಗಳನ್ನು ಧರಿಸೋದು ಉತ್ತಮ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಮೇಕ್ ಇನ್ ಇಂಡಿಯಾಗೆ ಒತ್ತು ಕೊಡುತ್ತಿದ್ದಾರೆ. ಅದೇ ರೀತಿ ಸ್ವದೇಶಿ ವಸ್ತುಗಳ ಬಳಕೆಗೆ ಕೇಂದ್ರ ಸರ್ಕಾರ ಕೂಡ ಉತ್ತೇಜನ ನೀಡುತ್ತಿದೆ. ನಮ್ಮ ಸಂಸ್ಕೃತಿ, ನಮ್ಮ ನಡೆನುಡಿ, ಆಚರಣೆಗಳಿಗೆ ಅದರದ್ದೇ ಆದ ವಿಶೇಷತೆ ಇದೆ. ಹೀಗಾಗಿ ಈ ಒಂದು ಕಲ್ಚರಲ್ ಫ್ಯಾಷನ್ ಶೋನ ದಕ್ಷಿಣ ಭಾರತದ ಎಲ್ಲ ಮಹಿಳೆಯರಿಗೂ ನಾವು ಸಮರ್ಪಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ದಕ್ಷಿಣ ಭಾರತದ ಕೆಲ ಪ್ರಮುಖ ರಿಟೇಲ್ ಉದ್ಯಮಿಗಳು ಕೈ ಜೋಡಿಸಿದ್ದರು. ಉದಾಹರಣೆಗೆ ರತ್ನ ಸಿಲ್ಕ್ಸ್, ಸುದರ್ಶನ್ ಸಿಲ್ಕ್ಸ್, ಕಾಂಚೀಪುರಂ ಸಿಲ್ಕ್ಸ್, ಮಲಬಾರ್ ಜ್ಯುವೆಲ್ಲರ್ಸ್ ಹೀಗೆ 10 ಹಲವು ರಿಟೇಲ್ ಉದ್ಯಮಿಗಳು ಸಾಥ್ ಕೊಟ್ಟಿದ್ದು, ಈ ಬಗ್ಗೆ ನಾಗಾನಂದ ಅವರು ಹೇಳಿದ್ದೇನು ಅನ್ನೋದನ್ನ ನೀವೇ ನೋಡಿ. ಒಂದು ಕೌಚರ್ ಅನ್ನೋಂಥ ಫ್ಯಾಷನ್ ಶೋನ ಮಾಡ್ತಾ ಇದ್ದೀವಿ ಇವತ್ತು. ಈ ಫ್ಯಾಷನ್ ಶೋ ಏನಿದೆ, ಈ ಫ್ಯಾಷನ್ ಶೋ ಕಂಪ್ಲೀಟ್ಲಿ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿಯುವಂಥ ಫ್ಯಾಷನ್ ಶೋ ಆಗಿದೆ. ಇದು ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ಹಾಗೂ ರಾಜಸ್ಥಾನಿ ಸ್ಟೈಲಿನ ಸ್ಯಾರಿಯನ್ನು ನಾವಿಲ್ಲಿ ಇವತ್ತು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ದಕ್ಷಿಣ ಭಾರತದಿಂದ ಪ್ರಮುಖವಾಗಿರುವಂಥ ರೀಟೈಲರ್ಸ್ಗಳು ಹಾಗೂ ಫ್ಯಾಷನ್ ಇನ್ಫ್ಲೂಯೆನ್ಸರ್ಸ್ಗಳು ಬಂದಿದ್ದಾರೆ. ನಮ್ಮ ದೇಶದ ಸಂಸ್ಕೃತಿ ಆಗಿರುವಂಥ ಸ್ಯಾರಿ, ನಮ್ಮ ಉಡುಪು ತೊಡುಪು ಯಾವ ರೀತಿ ಇರಬೇಕು ಅನ್ನೋವಂಥದ್ದನ್ನು ಈ ಶೋ ಮುಖಾಂತರ ನಾವು ಜನಕ್ಕೆ ತಿಳಿಸ್ತಾ ಇದ್ದೀವಿ. ಧನ್ಯವಾದ. ನಮಸ್ಕಾರ, ನಾನು ಕಮಲೇಶು. ಸೊ ಇಲ್ಲಿ ಅದಿತಿ ಕಲೆಕ್ಷನ್ ಅವರು ಶೆರಟನ್ನಲ್ಲಿ ತುಂಬ ಒಳ್ಳೆ ಫ್ಯಾಷನ್ ಶೋ ಆರ್ಗನೈಸ್ ಮಾಡಿದ್ದಾರೆ. ಸೂಪರಾಗಿದೆ. ಸೊ ಇಷ್ಟು ದೊಡ್ಡ ಲೊಕೇಶನಲ್ಲಿ ಇವರು ಮಾಡೋದು ಫಸ್ಟ್ ಟೈಮ್ ಇದು. ಸೊ ಎಲ್ಲರಿಗೆ ಇಟ್ಸ್ ವೆರಿ ಪ್ರೆಸ್ಟೀಜಿಯಸ್. ಸೊ ಎಲ್ಲರಿಗೆ ಇಷ್ಟ ಇದೆ. So it is nice to organize in such a grand way. ಚೆನ್ನಾಗಿದೆ. So wish him best luck for more and more events. Okay, thank you. I am Arun Singhvi from Aditi Collections. Me and my brother Kamlesh, we are looking after this sarees business. Just it's 2.5 years we have come into sarees. We were into salwar suits before, but in sarees just in 2.5 years we have built a step brick by brick, but I don't know how the level be from beginning, but today we have reached a level where with the support of my customers, my agents, my father, my brother and all my backbones, my blessings, everyone has come and I'm very, very happy. And I want to thank Mr. Naganand sir and Mr. Dasrath sir who has made this program
a very, very nice way and a successful day. ದಾವಣಗೆರೆಯಿಂದ ಬರ್ತಾ ಇರೋದು ಶಾಂತಲಾ ಸಿಲ್ಕ್ ಆ್ಯಂಡ್ ಸ್ಯಾರೀಸಲ್ಲಿ. ಸೊ ನಾವು ಅತಿಥಿ ಕಲೆಕ್ಷನ್ಸಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಅವ್ರದ್ದು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕ್ರಿಯೇಟಿವಿಟಿ ಚೆನ್ನಾಗಿದೆ. ಸೊ ಮಾರ್ಕೆಟ್ ಪ್ರೈಸಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದರೆ ರೇಟ್ ರೀಸನಬಲ್ ಇದೆ. ಆಮೇಲೆ ಕಲೆಕ್ಷನ್ಸ್, ನ್ಯೂ ಕಲೆಕ್ಷನ್ಸ್ ಯಾವಾಗೂ ಸಿಗ್ತಾ ಇರುತ್ತೆ. ಸೊ ನಮಗೆ ಯಾವಾಗ ಬಂದ್ರು 10 ಡೇಸಲ್ಲಿ ನಾವು ಏನೇ ಬಂದ್ರೂ ಹೊಸ ಸಿಗ್ತಾನೆ ಇರುತ್ತೆ. ನಾವು ರೇಟಲ್ಲಿ ಕಂಪ್ಯಾರಿಸನ್ ಮಾಡಿದ್ವಿ, ಡಿಸೈನ್ಸಲ್ಲಿ ಕಂಪ್ಯಾರಿಸನ್ ಮಾಡಿದ್ವಿ, ಕ್ವಾಲಿಟಿಯಲ್ಲಿ, ಕಸ್ಟಮರ್ಸ್ ರೆಸ್ಪಾನ್ಸಿಬಿಲಿಟಿ ತುಂಬ ಚೆನ್ನಾಗಿದೆ. ಸೊ ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲರೂ ವಿಸಿಟ್ ಮಾಡಿ ಅಂತ ಕೇಳ್ಕೊಂತೀವಿ. One and all, I'm Tarun Jain from Meena Textile Showroom. We are associated with Atithi Collections since the past 20 years, and what we have reached this height is because of their good collection, what they give it to us. The one thing about Mr. Arun and Mr. Kamlesh is that they listen to the dealer's voice. What the dealer wants, they get it for us. Since we can't visit all places all over the world, and we want our customers to have all items from all over the world, Arun Bhai and Kamlesh Bhai does the one thing, that he gets sarees from all over India's main textile states. That's the biggest thing of Atithi Collections. Namaste, ನಾನು ದರ್ಶನ್ ರಾಜ್ from Ratnam Silks Hasan and Bengaluru. So today is a very good event happening from Atithi Collections. It's going to be a fashion show and a product display as well. So I wish them all the very best. I've just gone through the products. It's amazing, and wishing the team very good luck from Ratnam Silks. This is Jitesh, heading one of the store in Bangalore, Malabar Gold and Diamonds, which is conducted by Aditi Sari Collections. And this is our 15th edition of Malabar Brides of India. So this is our 15th edition of Brides of India, sponsored by Malabar Gold and Diamonds. Here we are focusing mainly our collections, sub-brands like Mine, which is of Diamond Collection, and Era and Precious, which is of Gemstone Collection, and the traditional collection Divine. So I wish Aditi Sari Collection a good luck. This is Ritik from Kanjivaram Silk Mandir, Chitradurga. We are especially known as Kalajoti in Chitradurga, and our Insta page is Kanjivaram Silk Mandir. Firstly, we are totally honored to have been invited for this amazing exhibition and fashion show which is organized by Aditi Silks. सर नमस्ते. एक्चुअली हमने अतिथि कलेक्शन 3 साल पहले चालू किया था. आज साड़ी के फैशन शो तक आ गए हैं. मतलब छोटे बिजनेस से चालू करके आज बहुत बड़े बिजनेस तक पहुंच गए हैं, और हमारी मेहनत आज सबको दिख रही है. कर्नाटका के मतलब ऑल कर्नाटका से हमने कस्टमर को बुलाया है और आज शो किया है. हमने अतिथि कलेक्शन का फर्स्ट टाइम शो किया है, और शो में हमारे मतलब बहुत अच्छे कस्टमर, बहुत अच्छा मिला.